ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಬೆಳಗ್ಗೆನೇ ಎದೊಳ್ತಾ ಇದ್ದಂಗೆ ಅಪ್ಪ ಫ್ಲ್ಯಾಶ್ ಲೈಟ್ ಕಣ್ಣಿಗೆ ಪಳ ಅಂತ ಹೊಳಿತಾ ಇತ್ತು. ಸೊ ಎಷ್ಟೊಂದು ದಿವಸ ಆದಮೇಲೆ ವರ್ಕೌಟ್ ಜೊತೆಯಲ್ಲಿ ವ್ಲಾಗಿಂಗ್. ಫೋನು ಮೊನ್ನೆ ಟ್ರಿಪ್ ಹೋದಾಗ ನೀರಿಗೆ ಬಿದ್ದುಬಿಟ್ಟಿತ್ತು. ಸೊ ವ್ಲಾಗಿಂಗ್ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನೆಟ್ಟು ಮೈಕು ಸ್ಪೀಕರ್ ಏನೂ ವರ್ಕ್ ಆಗ್ತಾ ಇರಲಿಲ್ಲ. ಸೊ ದಯವಿಟ್ಟು ನನ್ನ ವ್ಲಾಗ್ಸ್ನ ಕಡೆ ತನಕ ನೋಡಿ ಪ್ಲೀಸ್. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಡೈಲಿ ಏನಾದ್ರು ಒಂದು ಹೊಸದಾಗಿ ಕಂಟೆಂಟ್ ತೋರಿಸೋಣ ಅಂತ. ಸೊ ಪ್ಲೀಸ್ ದಯವಿಟ್ಟು ಕಡೆ ತನಕ ನೋಡಿ. ಇದೆಲ್ಲ ಗೊತ್ತು, ನೀವೆಲ್ಲ ನೋಡ್ತಾ ಇರೋದು ಇದೆಲ್ಲ ಯಾವಾಗ ಇದ್ದಿದ್ದೆ ನಿನ್ನ ಕೆಲಸ ಅಂತ. ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಲ್ಲ. ನಾನು ಕಂಟೆಂಟ್ ಬೇಕು ಅಂದ್ಬಿಟ್ಟು ನಾನು ಇವಾಗ ಖರ್ಚು ಮಾಡೋಕ್ಕಾಗಲ್ಲ, ಯಾಕಂದರೆ ಸಂಪಾದನೆ ಇಲ್ಲ ಅಂದ್ಮೇಲೆ ಖರ್ಚು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಕಡೆ ತನಕ ನೋಡಿ. ಸೊ ಇವತ್ತೆಲ್ಲ ಚೆನ್ನಾಗೇ ಇತ್ತು. ಅಲ್ಲೆಲ್ಲ ಉಜ್ಜಿದೆ ಆಯಿತು. ಅಲ್ಲೆಲ್ಲ ಉಜ್ತಾ ಇದ್ದಂಗೆ ನಮ್ಮಪ್ಪ ಚೇಂಜ್ ಬೇಕು ಅಂದ್ಬಿಟ್ಟು ನಮ್ಮೂರ ಹಾಲು ಅಂಗಡಿ ಹತ್ರಕ್ಕೆ ಹೋಗಿದ್ದೆ. ಇದು ನಮ್ಮ ಗುಣ್ಣೋರ ಅಂಗಡಿನೇ. ಸೊ ಚೇಂಜ್ ಅಂತೂ ಇಲ್ಲ ಅನ್ನಲ್ಲ ಯಾವತ್ತೂ. ಸೊ ಎಲ್ಲ 200 ರೂಪಾಯಿ 100 ರೂಪಾಯಿ ಚೇಂಜ್ ತೊಗೊಂಬಂದೆ. ನಮ್ಮಪ್ಪ ನಮ್ಮಮ್ಮ ಘಾಟಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಅವ್ರಿಗೆಲ್ಲ ಟಾಟಾ ಬಾಯ್ ಅಂತ ಹೇಳಿ ನಾನು ಮೇವ್ಕೊಯ್ಯನಂತ ಹೊಲ್ದ ಕಡೆ ಬಂದೆ ಗುರು. ಸೊ ನೆನ್ನೆ ರಾತ್ರಿ ಹೆವಿ ಮಳೆ. ಯಾವ ಪಾಪಗೆ ಮಳೆ ಬಿದ್ದೈತೆ ಅಂದರೆ ಕಾಲುವೆಗಳಾಗೆಲ್ಲ ನೀರು ಇವಾಗೂ ನಿಂತವೆ. ಸೊ ಹಾಗೆ ಮೇವೆಲ್ಲ ಕೊಯ್ದುಬಿಟ್ಟು ಕ್ಲೀನಾಗಿ ಹೊರಗಿಕ್ಕಿದೆ. ಆ್ಯಕ್ಚುಲಿ ಹೊರಗಿಕ್ಕ ಪುಡಿ ಹುಲ್ಲು ನನಗೆ ನೆಟ್ಟು ಹೊರಗೆ ಬರೋಲ್ಲ, ಜಾಸ್ತಿ ದೊಡ್ಡವರೇ ಇಟ್ಬಿಟ್ಟಿದ್ದೆ. ಆಮೇಲೆ ನಾನು ನಮ್ಮ ಅಣ್ಣ ಸೇರಿ ತಿರ್ಗಾ ಚಿಕ್ಕದಾಗಿ ಹೊರೆ ಕಟ್ಟಿ ಅದನ್ನ ಎತ್ಕೊಂಬಂದ್ರಿ. ಆಮೇಲೆ ಮನೆಗೆ ಬಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಳ್ಳೋಣ ಅಂತ ಬಂದೆ. ಸೊ ಗೊತ್ತಲ್ಲ ರೊಚ್ಚು, ಆಚೆ ಎಲ್ಲ ಮಣ್ಣು, ಯಾಕೆ ಹೇಳ್ತೀರಾ. ಸೊ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡೋಣ ಅಂತ ಹೋದೆ. ಸೊ ಇವತ್ತು ನಾಷ್ಟ ಬಂದು ಪಲಾವ್, ವೆಜಿಟೇಬಲ್ ಪಲಾವೆಲ್ಲ ತಿಂದುಬಿಟ್ಟು ಇನ್ನೇನು ಟೈಮ್ ಆಯಿತು. ಹಸು ದನ ಕರುಗಳಿಗೆಲ್ಲ ಮೇವು ಹಾಕೋಣ ಅಂತ ಹೇಳಿ ಬಂದೆ. ಮೇವೆಲ್ಲ ಹಾಕ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಕರೆಕ್ಟ್ ಎಷ್ಟೊಂದು ದಿವಸ ಆಯಿತು ಹಳ್ಳೆಣ್ಣೆ ಇಕ್ಕೊಂಡಿಲ್ಲ, ಹೀಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಹಳ್ಳೆಣ್ಣೆ ಎಲ್ಲ ಕ್ಲೀನಾಗಿ ಇಕ್ಕೊಂಡು ಹತ್ತ ಆಹಾ ಯಾಕೆ ಹೇಳ್ತೀರ, ಮಜಾನೇ ಮಜಾ ಗುರು. ಆ ಥರ ಗಡ್ಡಕ್ಕೆಲ್ಲ ಸವರ್ಕೊಂತ ಇದ್ರೆ ಖುಷಿನೇ ಖುಷಿ. ಆಮೇಲೆ ಏನಾದ್ರು ತಿನ್ನಬೇಕಲ್ಲ ಅನಿಸ್ತೈತೆ ಅಂದ್ಬಿಟ್ಟು ಸೀದಾ ನಡ್ಕೊಂಡು ಅಂಗಡಿಗೆ ಹೋದೆ. ನೋಡಿ ಇದೆ ನಮ್ಮ ಲೋಕಿ ಅಂಕಲ್ ಅವ್ರ ಅಂಗಡಿ. ಸೊ ಇಲ್ಲಿ ಹೋಗ್ಬಿಟ್ಟು ಒಂದು ಕುರ್ಕುರೆ ತಗೊಂಡೆ. ಯಾವ ಕುರ್ಕುರೆ ಗೊತ್ತಾ, ಇದು ಮಸಾಲ ಮಂಚ. ನೋಡಿದೆ ಸಖತ್ತಾಗಿತ್ತು. ಓಕೆ, ಸೊ ಎಂಜಾಯ್ ಮಾಡೋಣ. ಬಾಯ್.